ಹಲೋ ನಮಸ್ತೆ ಕರುನಾಡು. ನಾನು ನಿಮ್ಮ ಮನೋಜ್. ನೀವು ನೋಡ್ತಾ ಇದ್ದೀರಾ ನಮ್ಮ ಯೂಟ್ಯೂಬ್ ಚಾನಲ್ ನಮ್ಮೂರ ರಸದ ಔತಣ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು LSC ಮಾಡೋದು ಮಾತ್ರ ಮರಿಬೇಡಿ. LSC ಅಂದರೆ ಲೈಕ್, ಶೇರು ಮತ್ತು ಕಮೆಂಟು. ನಾವು ಬಂದಿರೋದು ಒಂದು ಬಜೆಟ್ ಫ್ರೆಂಡ್ಲಿ ಸ್ಪಾಟಿಗೆ, ಮಸಾಲಾ ಬಾಕ್ಸು. ಇದಿರೋದು ವಿಜಯನಗರ. ಫುಲ್ ಧ್ವಂಸ ಮಾಡಿಬಿಟ್ಟು ಏನೇನು ಬೇಕೋ ಎಲ್ಲ ತಿನ್ನಿ, ಫುಲ್ ಬಜೆಟ್ ಫ್ರೆಂಡ್ಲಿಗೆ. ಫಸ್ಟು ನಾವು ತೊಗೊಂಡಿರೋದು ಲೆಮನು ಮತ್ತು ಕೊರಿಯಂಡರ್ ಸೂಪು. ಸೊ ಫುಲ್ ತರಕಾರಿ ಎಲ್ಲ ಸಿಕ್ಕಾಪಟ್ಟೆ ಹಾಕಿದ್ದಾರೆ, ಮತ್ತು ಜಿಂಜರ್ ವಾಸನೆ ಕೂಡ ಬರ್ತಾಯಿದೆ. ವೇಸ್ಟ್ ಮಾಡ್ತೀರಾ, ಜಲ್ದಿ ಕುಡಿದ್ಬಿಡೋಣ. ಫುಲ್ ರಿಫ್ರೆಶಿಂಗ್ ಆಗಿ ಒಂದು ಗಂಟಲೆಲ್ಲ ಫುಲ್ ನೆಚ್ಚಗಾಗಿ ಹೋಗುತ್ತೆ. ಈ ಮಳೆ ಬರೋ ಟೈಮಿಗೂ ಅದಕ್ಕೂ ಅಂತೂ ನೆಕ್ಸ್ಟ್ ಲೆವೆಲ್ಗಿದೆ ಇದು. ಇದೇನಾ ಇನ್ನೊಂದು ಮೈಟ್ ತೊಗೊಂಬಿಡೋಣ. ಕ್ಯಾರೆಟ್ ಎಲ್ಲ ಹಾಕಿದ್ದಾರೆ, ಕ್ಯಾಬೇಜು, ಕೊರಿಯಂಡರು. ಸಿನ್ಸ್ ಇದು ಲೆಮನ್ ಆ್ಯಂಡ್ ಕೊರಿಯಂಡರು ಫುಲ್ ಗಂಟಲೆಲ್ಲ ನೀಟಾಗಿ ಹಂಗೆ ಸಾರ್ಟ್ ಮಾಡಿಬಿಡುತ್ತೆ. ಇನ್ನೊಂದು ಮೈಟ್ ತೊಗೊಂಬಿಡೋಣ. ಲೈಟಾಗಿ ಟ್ಯಾಂಗಿ ಫ್ಲೇವರು. ಈಚು ಬೈಟಲ್ಲೂ ನಿಮಗೆ ಜಿಂಜರು ಸಣ್ಣ ಸಣ್ಣದಾಗಿ ಹಚ್ಚಿದ್ದಾರೆ, ಅದು ಹಂಗೆ ನಿಮ್ಗೆ ಬಾಯಲ್ಲಿ ಸಿಗುತ್ತೆ. ತಿಂತಾಯಿದ್ದಾನೆ ಫುಲ್ ಮಜಾವೋ ಮಜಾ. ಕುಡ್ಕೊಂಡು ತಿನ್ನಬೇಕು. ಹರಿಯಾಲಿ ಮೋಮೋಸ್ ಗುರು, ಯಪ್ಪ ಫುಲ್ ಫ್ರೈಡ್ ಆಗಿದೆ ಮೋಮೋಸು. ಗ್ರೀನ್ ಕಲರು ಒಂಥರ ಚಟ್ನಿ ಹಾಕಿದ್ದಾರೆ, ಸಾಸಸ್ ಎಲ್ಲ ಯೂಸ್ ಮಾಡಿದ್ದಾರೆ, ಅದನ್ನು ಟಾಸ್ ಮಾಡಿದ್ದಾರೆ. ನೆಕ್ಸ್ಟ್ ಲೆವೆಲ್ ಇದೆ. ಒಂದೊಳ್ಳೆ ಚೈನೀಸ್ ಐಟಮು, ಪಾಕೆಟ್ ಫ್ರೆಂಡ್ಲಿ ಆಗಿರಬೇಕು ಅಂತಂದರೆ ನೀವು ಬರಬೇಕಾಗಿರೋ ಸ್ಪಾಟು ಬಂದು ಮಸಾಲಾ ಬಾಕ್ಸು. ಆಲ್ರೆಡಿ ಕಾಣಿಸ್ತಾ ಇದೆ ನೋಡಿ, ಆಲ್ರೆಡಿ ವೀಡಿಯೋ ಕ್ಲಿಪ್ಪಿಂಗ್ಸಲ್ಲಿ ಎಲ್ಲ ರೆಕಾರ್ಡ್ ಆಗಿದೆ. ಸೊ ಇದು ಒಂದು ಒಳ್ಳೆ ಬಜೆಟ್ ಫ್ರೆಂಡ್ಲಿನೇ ಅಂತ ಹೇಳ್ಬೋದು. ಜಾಸ್ತಿ ಕಾಸ್ಟು ಇಲ್ಲ ಇಲ್ಲಿ. ಆರಾಮ್ಸೆ ನೀವು ಇಲ್ಲಿ ಬಂದರೆ ಹೊಟ್ಟೆ ತುಂಬ ತಿನ್ಕೊಂಡು ಹೋಗ್ಬೋದು ಮನಸ್ಪೂರ್ವಕವಾಗಿ. ಸೊ ಇದನ್ನು ಜಾಸ್ತಿ ವೆಯ್ಟ್ ಮಾಡಿದಿರಾ, ಟೇಸ್ಟ್ ಮಾಡಿ ತಿನ್ಬಿಡೋಣ ಬನ್ನಿ. ಫಸ್ಟು ತೊಗೊಬೇಕಾಗಿರೋದು ನಾವು ಹರಿಯಾಲಿ ಮೋಮೋಸ್ನ. ಫಸ್ಟು ಹೇಗಿದೆ ಅಂತ ನೋಡೋಣ. ಫಸ್ಟ್ ಹಿಂಗೆ ಕಟ್ ಮಾಡೋಣ. ಸೊ ಕಟ್ಟಾದರೆ ಫುಲ್ ಕ್ಯಾಬೇಜು, ಕ್ಯಾರೆಟು ಹಾಕಿದ್ದಾರೆ. ಮೋಮೋಸ್ ಅಂದರೆ ಮಾಡೋದು ಮೈದಾದಲ್ಲಿ ಮತ್ತು ಅಕ್ಕಿ ಹಿಟ್ಟಲ್ಲಿ. ಐ ಥಿಂಕ್ ಇವರು ಮೈದಾದಲ್ಲೇ ಮಾಡಿರ್ತಾರೆ. ಸೊ ಫಸ್ಟು ಗ್ರೇವಿ ಹೇಗಿದೆ ಅಂತ ಫಸ್ಟ್ ಟೇಸ್ಟ್ ಮಾಡಿಬಿಡೋಣ. ಗ್ರೀನ್ ಕಲರ್ ಗ್ರೇವಿ ಹಾಕಿದ್ದಾರೆ. ಈ ಗ್ರೇವಿ ಹೇಗಿದೆ ಅಂತ ಫಸ್ಟ್ ತಿಂದ್ಬಿಡೋಣ. ಚಿಲ್ಲಿ ಗ್ರೇವಿ ತಿಂದಿದ ತಕ್ಷಣ ಹಂಗೆ ನಿಮಗೆ ಚಿಲ್ಲಿದು ಫ್ಲೇವರ್ ಹಂಗೆ ಬರ್ಸ್ಟ್ ಔಟ್ ಆಗುತ್ತೆ. ಒಂಥರ ಮಕ್ಕ ಕೊಡ್ದಂಗೆ ಆಗುತ್ತೆ. ಆಮೇಲೆ ಲೈಟಾಗಿ ಜಿಂಜರ್ಸು ಮತ್ತು ಗಾರ್ಲಿಕ್ ಪೇಸ್ಟ್ ಯೂಸ್ ಮಾಡಿದ್ದಾರೆ. ಅದೆರಡು ಹಂಗೆ ಬಾಯಲ್ಲಿ ಬರ್ಸ್ಟ್ ಔಟ್ ಆಗ್ತಾ ಇರುತ್ತೆ. ಮೇಯ್ನಾಗಿ ಮೋಮೋಸು ನಿಮಗೆ ಟೋಟಲಿ 6 ಪೀಸಸ್ ಕೊಡ್ತಾರೆ. ಸೊ ಇದನ್ನು ಮಸಾಲೆನ ಯಥೇಚ್ಛವಾಗಿ ಹಾಕ್ಕೊಂಡು ತೊಗೊಂಬಿಡೋಣ ಒಂದು ಬೈಟು. ಬಲ್ಲಿ ಹಂಗೆ ಮೋಮೋಸ್ ಒಳಗಡೆ ಹೋಗಿ ಫುಲ್ ಸಕ್ಕದಾಗಿ ಬೆಂದಿಸ್ಬಿಟ್ಟಿದ್ದಾರೆ. ಫುಲ್ ಬೆಂದೋಗಿದೆ ಮೋಮೋಸು ನೀಟಿಗೆ. ನಾನು ಫಸ್ಟ್ ಪ್ರಿಪೇರ್ ಮಾಡಿಕೊಂಡು ಆಮೇಲೆ ಡೀಪ್ ಫ್ರೈ ಮಾಡಿದ್ದಾರೆ ಎಣ್ಣೆಲಿ. ಬಾಯಲ್ಲಿಟ್ಟರೆ ಹಂಗೆ ಕರ್ಗೋಗುತ್ತೆ. ಕ್ಯಾಬೇಜು, ಕ್ಯಾರೆಟು ಸಿಂಪಲ್ಲಾಗಿ, ಜಾಸ್ತಿ ಏನು ಮಸಾಲೆ ಯೂಸ್ ಮಾಡಿಲ್ಲ. ಮೇನ್ ಐಟಮ್ ಬಂದ್ಬಿಟ್ಟು ಈ ಮಸಾಲಾನೇ. ಡಿಶ್ ನೇಮ್ ಈ ಮಸಾಲೆದಲ್ಲೇ ಅದಿರೋದು. ಸೊ ಹರಿಯಾಲಿ ಮೋಮೋಸ್ನ ನೀವು ಡೆಫಿನೆಟ್ಲಿ ಟ್ರೈ ಮಾಡಬೇಕು, ಅಥವಾ ಕಮೆಂಟ್ ಮಾಡಿ ಟ್ರೈ ಮಾಡಿದರೆ. ನೆಕ್ಸ್ಟ್ ಲೆವೆಲ್ ಇದೆ ಟೇಸ್ಟು ಗುರು. ನೆಕ್ಸ್ಟ್ ಐಟಮ್ ಬಂದಿರೋದು ಬಂದ್ಬಿಟ್ಟು ಚೈನೀಸ್ ಬೇಲು. ಇದರಲ್ಲಿ ಯೂಸ್ ಮಾಡಿರೋದವರು ಫ್ರೈಡ್ ನೂಡಲ್ಸು. ಫುಲ್ಲು ವೈಟು ಸೆಸ್ಮಿ ಸೀಡ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ. ಸೊ ನಿಮಗೆ ಕ್ಯಾಪ್ಸಿಕಮ್ ಎಲ್ಲ ಹಾಕಿದ್ದಾರೆ. ಸೊ ಎಲ್ಲ ಫುಲ್ಲು ಸಾಸಸಲ್ಲೇ ಟಾಸ್ ಮಾಡಿ
ರೆಡಿ ಮಾಡಿರೋದು ಇದು ಬೇಲ್ನ. ನಮ್ಮಲ್ಲಿ ನಾವು ಹೆಂಗೆ ಬೇಲ್ ತಿಂತೀರೋ ಅದೇ ಥರನೇ ಚೈನೀಸಲ್ಲಿ ಬೇಲ್ ಅಂತ ಡಿಫ್ರೆಂಟ್ ಸಿಗ್ನೇಚರ್ ಡಿಶ್ ಮಾಡಿದ್ದಾರೆ ಇವರು. ಜಾಸ್ತಿ ವೆಯ್ಟ್ ಮಾಡಿದ್ದೀರಾ, ತಿನ್ಬಿಡೋಣ ಹೇಗಿದೆ ಅಂತ ನೋಡೋಣ. ಫುಲ್ ಕ್ರಿಸ್ಪಿಯಾಗಿದೆ ಕರುಮ್ ಸೌಂಡು. ಟೊಮೆಟೊ ಸಾಸು ತಿಂದಿದ ತಕ್ಷಣ ಹಂಗೆ ಗೊತ್ತಾಗ್ಬಿಡುತ್ತೆ. ಫುಲ್ ಕ್ರಂಚಿ ಆಗಿದೆ ನೋಡಿ, ಅದು ಫುಲ್ ಕ್ರಂಚಿ ಆಗಿರೋ ನೂಡಲ್ಸು. ಅದನ್ನು ಫುಲ್ಲು ಸಾಸಸ್ ಜೊತೆ ಮತ್ತು ಬ್ಲ್ಯಾಕ್ ಪೆಪ್ಪರ್ ಯೂಸ್ ಮಾಡಿದ್ದಾರೆ, ಮತ್ತು ನೆಕ್ಸ್ಟು ಕ್ಯಾಪ್ಸಿಕಮ್ ಯೂಸ್ ಮಾಡಿದ್ದಾರೆ. ಫುಲ್ ಎಲ್ಲ ಇದನ್ನು ಈರುಳ್ಳಿ ನೋಡಿ, ಹಸಿ ಈರುಳ್ಳಿ ಯೂಸ್ ಮಾಡಿದ್ದಾರೆ. ಇದನ್ನು ತೊಗೊಂಬಿಡೋಣ. ನೆಕ್ಸ್ಟ್ ಲೆವೆಲು. ಫಸ್ಟು ಲೈಟಾಗಿ ಸ್ವೀಟ್ ಅಂಶ ಬರುತ್ತೆ. ಟೊಮೆಟೊ ಸಾಸ್ ಯೂಸ್ ಮಾಡಿರೋದ್ರಿಂದ ಸಾಸಸ್ ಯೂಸ್ ಮಾಡಿದರೆ ಚಿಲ್ಲಿ ಸಾಸು. ಸೊ ಬಾಯಲ್ಲಿ ಇಟ್ಟಿದ ತಕ್ಷಣ ಖಾರದ ಹಿಟ್ಟು ಗೊತ್ತಾಗುತ್ತೆ. ನೆಕ್ಸ್ಟ್ ಐಟಮ್ ನಾವು ತೊಗೊಂಡಿರೋದು ಹರಿಯಾಲಿ ಫ್ರೈಡ್ ರೈಸು ಮತ್ತು ಪನ್ನೀರ್ ಚಿಲ್ಲಿ. ಇದು ಕಾಂಬೋ ಬರುತ್ತೆ, ಲೈಕ್ ಕಾಂಬೋಸ್ ಯೂಸ್ ಮಾಡ್ತಾರೆ. ಲೈಕ್ 3 ಕಾಂಬೋಸ್ ಏನೋ ಇದೆ. ನಾವು ಇವರಲ್ಲಿ ಫಾಸ್ಟ್ ಮೂವಿಂಗ್ ಯಾವುದಿದೋ ಅದನ್ನು ತೊಗೊಂಡಿದ್ದೀರಿ. ಸೊ ಇದನ್ನು ಟೇಸ್ಟ್ ಮಾಡೋಣ. ಸೊ ಫುಲ್ಲು ಚಿಲ್ಲಿ ಪನ್ನೀರ್ ಅನ್ನೋದು ಎಷ್ಟೆಷ್ಟು ದೊಡ್ಡ ದೊಡ್ಡ ಟ್ಯೂಬ್ಸ್ ಹಾಕಿದ್ದಾರೆ ನೋಡಿ. ಪನ್ನೀರು ಕಾಸ್ಟ್ ಕಮ್ಮಿ ಇದೆ ಅಂತ ಅವರೇನು ಇಲ್ಲಿ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ. ಸೊ ಇದನ್ನು ಟೇಸ್ಟ್ ಮಾಡಿಬಿಡೋಣ. ಸಾಸಸ್ ಆಗಿದೆ, ಎಲ್ಲ ಸಾಸಸ್ ಜೊತೆನೂ ಬಾಯಲ್ಲಿಟ್ಟರೆ ಹಂಗೆ ಬಸ್ ಔಟ್ ಆಗುತ್ತೆ. ನೆಕ್ಸ್ಟ್ ಲೆವೆಲ್ ಮಜಾ ಇದೆ. ಪನ್ನೀರ್ ಕ್ವಾಲಿಟಿ ಕೂಡ ಸಗದಾಗಿದೆ. ಶೇಕಾಗ್ಬಿಡ್ತೀರಾ ತಿಂದರೆ. ರಿಯಲಿ ಫ್ರೈಡ್ ರೈಸ್ ಟೇಸ್ಟ್ ಮಾಡೋಣ. ಫುಲ್ ಬೀನ್ಸ್ ಹಾಕಿದ್ದಾರೆ, ಟೇಸ್ಟ್ ಮಾಡೋಣ. ನೆಕ್ಸ್ಟ್ ಲೆವೆಲ್ ಮಜಾ. ಯಾವ ಸ್ಪೈಸಸ್ ಏನೂ ಇಲ್ಲ. ಫುಲ್ ರೈಸ್ಗೆ ಬೀನ್ಸು ಪುದೀನ ಚಟ್ನಿ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡಿದ್ದಾರೆ ಇದರೊಳಗಡೆ. ಸೊ ಈ ಎರಡು ಕಾಂಬಿನೇಷನ್ನ ತೊಗೊಂಬಿಟ್ಟು ಪನ್ನೀರು ಮತ್ತು ಈ ಹರಿಯಾಲಿ ರೈಸು ಇವಾಗ ಕರೆಕ್ಟಾಗಿ ಸಾಲ್ಟ್ ಆಗೋಗ್ಬಿಟ್ಟಿದೆ. ಉಪ್ಪು ಹುಳಿ ಖಾರ ಎಲ್ಲ ಒಂದೇ ಸತಿ ಮಿಕ್ಸ್ ಆಗಿರೋ ಒಂದು ಒಳ್ಳೆ ಕಾಂಬಿನೇಷನು.